ಮುನಿರತ್ನ. ನಮ್ಮ ವಸತಿ ಸಚಿವರನ್ನ 1275 ಪ್ರಶ್ನೆ ಉತ್ತರ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷ, ಉತ್ತರ ನೀಡಲಾಗಿದೆ. ಸಭಾಧ್ಯಕ್ಷರು ಉತ್ತರ ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಬಂದು 22-23ನೇ ಸಾಲಿನಿಂದ ಇಲ್ಲಿವರೆಗೂ ಎಷ್ಟು ಕಾಮಗಾರಿಗಳನ್ನ ಕೈಗೊಂಡಿದ್ದೀರಿ, ಕ್ರಿಯಾ ಯೋಜನೆಗಳ ಬಗ್ಗೆ ಮಾಹಿತಿ ಕೇಳಿದೆ. ಆದ್ರೆ ಮಾಹಿತಿನ ಕೊಟ್ಟಿದ್ದಾರೆ. ಒಟ್ಟು 22ನೇ ಸಾಲಿನಿಂದ 23ನೇ ಸಾಲಿನಿಂದ ಒಂದು ವರ್ಷಕ್ಕೆ 5 ಲಕ್ಷ ಕೊಟ್ಟಿದ್ವಿ. ಒಂದು ವರ್ಷಕ್ಕೆ 24ನೇ ಇಸ್ವಿಗೆ 7,65,000 ಕೊಟ್ಟಿದ್ದೀವಿ. ಅದೇ ರೀತಿ 24-25ಕ್ಕೆ ಮತ್ತೆ 7 ಲಕ್ಷ ಕೊಟ್ಟಿದ್ದೀವಿ. 25-26ಕ್ಕೆ 5 ಲಕ್ಷ, ಮತ್ತೆ 25-26ಕ್ಕೆ 5 ಲಕ್ಷ, ಒಟ್ಟು 29,65,000. ಇದರಲ್ಲಿ ಎಕ್ಸ್ಪೆಂಡಿಚರ್ ಅಮೌಂಟ್ ಬಂದ್ಬಿಟ್ಟು 24,65,000. ಸಭಾಧ್ಯಕ್ಷರೇ, ಇದು ನನ್ನ ಕ್ಷೇತ್ರಕ್ಕೆ ಸುಮಾರು ಕೊಳಗೇರಿ ಪ್ರದೇಶಗಳು ಸುಮಾರು 5,000 ಮನೆಗಳಿದೆ. 5,000 ಮನೆಗಳು ಕೊಟ್ಟಿರೋದು 24 ಲಕ್ಷ. ಇದು ನಮ್ಮ ಕ್ಷೇತ್ರದ ಡೆವಲಪ್ಮೆಂಟ್. ಇದು ಸ್ಲಮ್ ಬೋರ್ಡ್ ಡಿಪಾರ್ಟ್ಮೆಂಟ್. ಇದ್ರ ಒಳಗಡೆ ಸುಮಾರು 460 ಮನೆ ಡೆಮಾಲಿಷ್ ಮಾಡಿ ಅವ್ರು ಯಾರೋ ಪಾಪ ವಾಸ ಮಾಡ್ತಾ ಇದ್ರು. ಅವ್ರಿಗೋಗಿದ್ದೆ, ನಾವು ಸ್ಲಮ್ ಬೋರ್ಡಿನ ಮನೆ ಕಟ್ಬಿಡ್ತೀವಿ, ನಿಮಗೆ ಅರಮನೆ ಮಾಡ್ತೀವಿ, ನೀವು ಇಲ್ಲಿ ವಾಸ ಮಾಡಿ, ಕೊಳಗೇರಿ ಬೇಡ ನಿಮ್ಗೆ ಅಂತೇಳಿ ಇರೋ ಮನೆಗಳನ್ನ ಒಡೆದಾಕಿ ಇವತ್ತು ಅದೇನು ಮುಂದುವರಿತಾ ಇಲ್ಲ. ಅದಕ್ಕೆ ಹೌಸಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಸರಿ ಕೊಡಲ್ಲ. ಅದಕ್ಕೆ ಪಾಪ RTI ನಲ್ಲಿ ತರಿಸ್ಕೊಂಡೆ, ಏನ್ ಕೊಡ್ತಾರೆ ನೋಡೋಣ ಅಂತ. RTI ನಲ್ಲಿ ಕೊಡ್ತಾರೆ ನೋಡಿ, 19/12/2021 ಖಾಲಿ ಮಾಡಿಸಿರುವ ಮನೆಗಳನ್ನು ಕೆಡವಿ 1 ವರ್ಷದೊಳಗೆ ಹೊಸ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವುದಾಗಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯು ಹೇಳಿತ್ತು. ಆದರೆ 4 ವರ್ಷವಾದರೂ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಲು ವಿಫಲವಾಗಿದ್ರೆ ವಿಳಂಬ ಕಾರಣದ ಬಗ್ಗೆ ಕೇಳಿದ್ರೆ ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ, ತಾವು ಕೋರಿರುವ ಮಾಹಿತಿಗೆ ಸಂಬಂಧಿತಂತೆ ಬಿಡುಗಡೆಯಾಗದ ಸರ್ಕಾರವು ಅನುದಾನ ನಿಗದಿತ ಸಮಯಕ್ಕೆ ಬಿಡುಗಡೆಯಾಗದ ಕಾರಣ, ಸಚಿವರಲ್ಲಿ ತಾವು ಒಪ್ಕೊಂಡಿರೋದು, ಸರ್ಕಾರ 3 ವರ್ಷದಿಂದ ಇನ್ ಟೈಮಲ್ಲಿ ದುಡ್ಡು ಕೊಟ್ಟಿಲ್ಲ, ಕೆಲಸ ಮಾಡಕ್ ಆಗ್ತಾ ಇಲ್ಲ. ಇದು RTI ಡಾಕ್ಯುಮೆಂಟ್. ಅದ್ರಲ್ಲಿ ಮತ್ತೆ ಮುಂದುವರೆದು ಹೇಳ್ತಾರೆ ಏನಂತ, ಗುತ್ತಿಗೆದಾರರಿಗೆ ಬಿಲ್ಲುಗಳನ್ನು ಪಾವತಿಸಲಾಗದ ಕಾರಣ ಕಾಮಗಾರಿಯ ಪ್ರಗತಿ ಕುಂಠಿತವಾಗಿರುತ್ತದೆ. ಯಾರ ತಪ್ಪು? ಕಾಂಟ್ರಾಕ್ಟರ್ಗಳು ಸ್ಟ್ರೈಕ್ ಮಾಡಬಾರ್ದಾ? ಕಾಂಟ್ರಾಕ್ಟರ್ಗಳು ಬೀದಿಗೆ ಬೀಳ್ಬಾರ್ದಾ? ಕಾಂಟ್ರಾಕ್ಟರ್ಗಳು ಮನೆ ಮಠ ಮಾರ್ಕೋಬೇಕಾ? ಉಪವಾಸ ಸತ್ಯಾಗ್ರಹ ಮಾಡಬಾರ್ದು, ಧರಣಿ ಮಾಡಬಾರ್ದು. ನೀವ್ ಹೇಳಿರೋ ಮಾತಿದು. ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿಲ್ಲ ಅಂತ ಹೇಳಿದಿರಿ. ಆಯ್ತು, ಅಲ್ಲಿಂದ ಮುಂದುವರೆದ್ರೆ 450 ಫಲಾನುಭವಿಗಳು 10,000 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. 450 ಫಲಾನುಭವಿಗಳು ಒಡೆದಾಕಿರೋದು 450 ಮನೆ, 10,000 ಮಾತ್ರ ಕೊಟ್ಟಿದ್ದಾರೆ. ಇನ್ನು 90,000 ಕೊಟ್ರೆ ನಾವು ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಅಂದ್ರೆ, ಅವನೊಬ್ಬ ಬಡವ, ಅವನ ಮನೆಯಲ್ಲಿರೋ ಪಾತ್ರೆ ಸಾಮಾನು ಎಲ್ಲ ಮಾರು 10,000 ಬರ್ತಾ ಇರಲಿಲ್ಲ. ಅವನ್ಗೆ 1 ಲಕ್ಷ ನಿಗದಿ ಮಾಡಿದಿರಿ, 10,000 ಕೊಟ್ಟಿದ್ದಾನೆ, 90,000 ಕೊಟ್ರೆ ಕಾಮಗಾರಿ ಪ್ರಾರಂಭ ಮಾಡೋದು. ಅಂದ್ರೆ ಅವನು ಮನೆ ಮಠ ಇಲ್ದೇ ಇರೋನು 90,000 ಕೊಟ್ರೆ ನೀವು ಸರ್ಕಾರದಿಂದ ಪ್ರಾರಂಭ ಮಾಡ್ತೀರಿ. ಅವನು ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಹತ್ರ ಪ್ರಾರಂಭ ಮಾಡಕ್ ಅನುದಾನ ಇಲ್ಲ. ನೀವು ಒಪ್ಕೊಂಡಿರೋದು, ನಾನು ಹೇಳ್ತಾ ಇರೋದಲ್ಲ, ನಿಮ್ಮ RTI ದಾಖಲೆ. ನಿಮ್ಮ ಸ್ಲಮ್ ಬೋರ್ಡ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ, ಸಭಾಧ್ಯಕ್ಷರೇ, ಯಾವ್ದಾನ ಒಂದು ದಾಖಲೆಯಲ್ಲಿ ಸಹಿ ಮಾಡಿದ್ರೆ ಆ ದಾಖಲೆಯಲ್ಲಿ ಇರ್ತಕ್ಕವ್ರು ಎಲ್ಲರೂ ಸಹ ಜವಾಬ್ದಾರರಾಗ್ತಾರೆ. ಉದಾಹರಣೆಗೆ, ತಾವು ಯಾವ್ದಾನ ಆಸ್ತಿ ಖರೀದಿ ಮಾಡಿರ್ತೀರಿ, ನಾನು ಸಹ ಖರೀದಿ ಮಾಡ್ತೀರಿ. ಹಿಂದೆ ಮೈಸೂರು ಸಂಸ್ಥಾನ ಇರುವಾಗ ಗಂಡಬೇರುಂಡ ಲಾಂಛನ ಇರ್ತಾ ಇತ್ತು. ಗಂಡಬೇರುಂಡ ಲಾಂಛನ ಆದ್ಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಅದು ಅಶೋಕ ಸ್ತಂಭದ ಚಿಹ್ನೆ ಬಂತು. ಅದ್ರಲ್ಲಿ ನಾವೆಲ್ಲರೂ ಒಪ್ಪಿಗೆ ಸಹಿ ಕರಾರು ಪತ್ರ ನೋಂದಣಿ ಪತ್ರ ಮಾಡ್ಕೊಂತೇವೆ.
ಮಾನ್ಯ ನಮ್ಮ ವಸತಿ ಸಚಿವರು ಫೋಟೋ, ಮುಖ್ಯಮಂತ್ರಿಗಳ ಫೋಟೋ ಹಾಗೂ ಉಪಮುಖ್ಯಮಂತ್ರಿಗಳ ಫೋಟೋ ಹಾಕ್ಬಿಟ್ಟು ಸಹಿ ಮಾಡಿದ್ರೆ ಯಾರು ಹೊಣೆ ಇದಕ್ಕೆ? 7 ಹಕ್ಕುಪತ್ರಗಳು, 7 ಹಕ್ಕುಪತ್ರ ಬೋಗಸ್ ಡಾಕ್ಯುಮೆಂಟ್. ವಿತ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಇದರಲ್ಲಿ ಸಹಿ ಮಾಡಿರೋರ್ನ ಇಟ್ಕೊಂಡ್ಲ, ಮೇಲ್ಗಡೆ ನಿಮ್ಮ ಫೋಟೋಗಳಿದೆ, ನಿಮ್ಮನ್ನು ಸೇರಿಸಿ ತನಿಖೆ ಮಾಡ್ಬೇಕಾ? ನೀವು ಭಾಗಿಯಾಗಿದ್ದೀರಿ ಅನ್ಕೋಬೇಕಾ? ಅಥವಾ ನಿಮಗ್ ಗೊತ್ತಿಲ್ಲದೆ ಇವರೇ ಭಾಗಿಯಾಗಿದ್ದಾರೆ ಅನ್ಕೋಬೇಕಾ? ಯಾರಿದು ಕೊನೆ? ನಿಮ್ಮ ಹೆಸರಿರೋಂತ ನಿಮ್ ಫೋಟೋ ಇರೋ ಪತ್ರ ಇದು ಹಕ್ಕುಪತ್ರ. ಕಮಿಷನರ್ ಅವ್ರಿಗೆ ಫೋನ್ ಮಾಡಿದೆ, ಇದರ ನೈಜತೆ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಸರ್ ಈಗ ನನ್ ಗಮನಕ್ಕೆ ಬಂದ್ಬಿಟ್ಟಿದೆ ಅಂದ್ರೆ ನಾನು ಕೇಳಿದ ಮೇಲೆ ಗಮನಕ್ಕೆ ಬಂದ್ಬಿಡ್ತಂತೆ. ಮುನಿರತ್ನವ್ರೆ, ಹಾ. ಈಗ ಪ್ರಶ್ನೆ ಏನಂತ ಕೇಳಿ. ಸಭಾಧ್ಯಕ್ಷರೇ, ಹೆಂಗಿರೋ ಸಮಯವಿದೆ, ಬೇಕಾದಷ್ಟು ಇದೆ. ನಾನೇ ಲಾಸ್ಟ್ ಅವನು. ತಾವೆಷ್ಟು ಒಳ್ಳೆ ಕೆಲಸ ಮಾಡ್ತೀರಂದ್ರೆ ಮುನಿರತ್ನ ತೊಂದರೆ ಆಗ್ಬಾರ್ದು ಅಂತ ಪ್ರಶ್ನೆ ನನ್ಗೆ ಲಾಸ್ಟ್ ಅಲ್ಲಿ ಹಾಕ್ಬಿಟ್ಟಿದ್ದೆ. ನೀವು ಲಾಸ್ಟ್ ಕೊಟ್ಟಾಗ ಲಾಸ್ಟಿಗೆ ಆಗ್ತದೆ. ಅದೇ ಇಲ್ಲ ಸಭಾಧ್ಯಕ್ಷರೇ, ನನ್ ಮೇಲೆ ತಮ್ಗೆ ಬಹಳ ಅಭಿಮಾನ, ಅದಕ್ಕೆ ಲಾಸ್ಟ್ ಇದೆ. ಈಗ ನೀವು ಪ್ರಶ್ನೆ ಕೇಳಿ, ಅದನ್ನೇ ಬಿಡಿ ಸಭಾಧ್ಯಕ್ಷರೇ. ಉತ್ತರ ಕೊಡ್ಲಿ. ಕೊಡ್ತಾರೆ, ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಸಭಾಧ್ಯಕ್ಷರೇ, ಕಮಿಷನರ್ ಫೋನ್ ಮಾಡಿದೆ, ಸ್ವಾಮಿ 7 ಹಕ್ಕುಪತ್ರಗಳು ಬೋಗಸ್ ಆಗಿದೆ, ಅದರ ನೈಜತೆ ಬಗ್ಗೆ ಏನೇನು ದಾಖಲೆಗಳಾಗಿದೆ, ಯಾರ್ಯಾರು ಮಂಜೂರಾತಿ ಕೊಟ್ಟಿದ್ದಾರೆ, ಅದ್ರದ್ದೆಲ್ಲ ದಾಖಲೆ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವರೇನಂದ್ರು ಗೊತ್ತಾ, ಸರ್ ನನ್ಗೆ ಇನ್ನು ಏನು ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮಾರನೇ ದಿನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್, ಇದೆಲ್ಲ ಬೋಗಸ್ ಡಾಕ್ಯುಮೆಂಟ್ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಕನ್ವರ್ಟ್ ಮಾಡ್ಬೇಕಾ? ಹೇಳ್ತೀನಿ ಸಭಾಧ್ಯಕ್ಷರೇ, ಸ್ವಲ್ಪ ಫ್ರೀ ಬಿಟ್ಬಿಡಿ ಸಭಾಧ್ಯಕ್ಷರೇ. ಈಗ ಪ್ರಶ್ನೆಗೆ ಸೀಮಿತ. ನನ್ನ ಮೇಲೆ ನಿಮ್ಗೆ ಅಭಿಮಾನನೇ ಇಲ್ಲ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ಉತ್ತರ ಕೊಡ್ತಾರೆ. ಇದೇನು ಕ್ವಶನ್ ಆನ್ಸರ್ ಇದು? ಅಯ್ಯಯ್ಯೋ. ಅಲ್ಲ, ಕ್ವಶನ್ ಆನ್ಸರ್. ಮಾತಾಡಿ ನೀವು. ಒಂದ್ ಕೆಲಸ ಮಾಡಿ, ಉತ್ತರ ಕೊಡ್ಬೇಕು ಅದಕ್ಕೆ. ಒಂದ್ ಕೆಲಸ ಮಾಡಿ. ಉತ್ತರ ಕೊಡ್ಬೇಕು, ಉತ್ತರ ಕೊಡ್ತೀನಿ. ಮತ್ತೆ ಮಾತಾಡ್ಲಿ. ಬಿಡಿ ಸರ್. ಉತ್ತರ ನಾನು ಹೇಳ್ಬಿಡ್ತೀನಿ ಒಂದ್ ಲೈನ್ ಅಲ್ಲಿ. ಇದೆಲ್ಲ ಸರಿಗಿದೆ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಪ್ಪ. ಆಯ್ತು ಮುನಿರತ್ನವ್ರೆ, ಸಭಾಧ್ಯಕ್ಷರೇ, ಹೇಳಿ ಸಭಾಧ್ಯಕ್ಷರೇ. ಹೇಳಕ್ಕೆ ಬಿಡ್ತಾ ಇಲ್ಲ. ಇದು ಕಮಿಷನರ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಕಮಿಷನರ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ನೀವೇನಾದ್ರು ಸಸ್ಪೆಂಡ್ ಮಾಡಿದ್ರಾ? ಅವ್ರ ಮೇಲೆ ಏನ್ ಆಕ್ಷನ್ ಏನ್ ಮಾಡ್ಬೇಕು ಹೇಳಿ ನೀವು. ಅವರೇ ಹೇಳ್ಬೇಕು. ಆಯ್ತಾಗ ಮಾತಾಡ್ಲಿ, ಅವ್ರು ಹೇಳ್ಬೇಕು. ಮಾತಾಡ್ಲಿ. ಈಗ ಸರ್ಕಾರದ ಪ್ರಶ್ನೆ ಲೆಟರ್ ಅಲ್ಲಿ ಆಯ್ತು, ಹೇಳ್ತೀನಿ ನಾನು. ನಕಲಿ ದಾಖಲೆ ಮಾಡಿ ಒಂದೊಂದಾಗಿ ಉತ್ತರ ಕೊಡ್ಲಿ ಅವ್ರು. ಇವತ್ತವರೆಗೂ ನೀವೇನ್ ಕ್ರಮ ತಗೊಂಡಿದ್ದೀರಿ? ಉತ್ತರ ಕೊಡ್ಲಿ ಅವರು. ಕೂತ್ಕೊಳ್ಳಿ, ಒಂದೊಂದಾಗಿ ಹೇಳ್ತೀನಿ. ತಾವೇನ್ ಸ್ಲಮ್ ಬೋರ್ಡ್ ಅಲ್ಲಿ ನನ್ನ ಕ್ಷೇತ್ರದಲ್ಲಿ ಸ್ಲಮ್ಗಳವೆ, ನನ್ ಬರೀ 5 ಲಕ್ಷ ಅನುದಾನ ಬಂದಿದೆ 2022-23 ಅಂತ ತಾವ್ ಹೇಳಿದೀರಾ. ತಾವೇ ತಮ್ದೇ ಸರ್ಕಾರ ಇತ್ತು, ತಾವು ಮಂತ್ರಿ ಆಗಿದ್ದೀರಾ. ತಾಯಿರುವಾಗ ಏನಕ್ಕೆ 5 ಲಕ್ಷ ತಗೊಂಡು ತಮ್ದೇ ಸರ್ಕಾರ ಇತ್ತಿಲ್ಲ? ತಮ್ದೇ ಸರ್ಕಾರ ತಂದಿದ್ದು 2023 ತಾವೇ ಹೇಳಿದ್ರಿ. 2022-23 ನನ್ನ ಕ್ಷೇತ್ರಕ್ಕೆ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ಗೆ 5 ಲಕ್ಷ ಬಂದಿದೆ ಅಂತ. ಯಾರ ಸರ್ಕಾರಪ್ಪ ಇದ್ದಿದ್ದು 2022-23? ತಮ್ದೇ ಸರ್ಕಾರ ಇದ್ರೆ, ತಾವೇ ಮಂತ್ರಿ ಆಗಿದ್ರಿ. ಸ್ಲಮ್ ಬೋರ್ಡ್ ಬಗ್ಗೆ ಕಾಲೇಜಿ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ತಾವಾಗ ಅನುದಾನ ತರಬೇಕಾಗಿತ್ತು. ಒಂದು ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ, ಆಮೇಲೆ ಹೇಳಿ. ಆಮೇಲೆ 2023-24 ನಮ್ಮ ಸರ್ಕಾರದಲ್ಲಿ 14,65,000 ಕೊಟ್ಟಿದ್ದೀವಿ. ಆಮೇಲೆ 25-26 10 ಲಕ್ಷನ ಕೊಟ್ಟಿದ್ದೀವಿ. ತಾವು ಏನ್ ಪ್ರಪೋಸಲ್ ಕೊಟ್ಟಿದ್ದು ತಮ್ಗೆಲ್ಲ ಗೊತ್ತಿದ್ದಂಗೆ ತಾವು ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದೀರಾ. ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ಗೆ ಟೋಟಲ್ ಒಟ್ಟಾಗಿ ಯಾವ್ದೆಲ್ಲ ಸರ್ಕಾರ ಇರ್ಲಿ, ಕಾಂಗ್ರೆಸ್ ಸರ್ಕಾರ ಇರ್ಲಿ, ಜನತಾದಳ ಸರ್ಕಾರ ಇರ್ಲಿ, ಬಿಜೆಪಿ ಸರ್ಕಾರದಲ್ಲಿ ನಮ್ ಕೊಡದೆ 50 ಕೋಟಿ ಅನುದಾನ ಕೊಡ್ತಾರೆ ಇಡೀ ರಾಜ್ಯಕ್ಕೆ. ಟೋಟಲ್ ಸ್ಲಮ್ಗಳು ಎಷ್ಟಿವೆ? 2,800 ಸ್ಲಮ್ ಅವೆ. ಬೆಂಗಳೂರು ಸಿಟಿದಲ್ಲೇ 480 ಸ್ಲಮ್ಗಳವೆ. ಅನುದಾನನೇ ಕಡಿಮೆ. ಮುಂಚೆಯಿಂದ ಅಷ್ಟೇ ಕೊಟ್ಕೊಂಡ್ ಬರ್ತಾ ಇರೋದು. ಅವಾಗಿಂದ ತಮ್ಮ ಸರ್ಕಾರ ಆಯ್ತು, ತಗೊಂಡ್ಬೇಕಾಗಿತ್ತು ಒಂದು ಪ್ರಶ್ನೆ. ಆಮೇಲೆ ಮನೆಗಳು ತಾವ್ ಹೇಳ್ತಿಲ್ಲ, ನನ್ನ ಮನೆಗಳು ಹಿಂದಿನ ಸರ್ಕಾರದಲ್ಲೇ 13ರಿಂದ ಹಿಡ್ಕೊಂಡು 18ವರೆಗೂ 1000 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಅದಲ್ಲಿ 625 ಮನೆಗಳು ಕಂಪ್ಲೀಟ್ ಆಗಿದೆ. ಅದ್ರಲ್ಲಿ ತಾವ್ ಹೇಳಿದ್ರಿ, ನಾನು RT ಇಂದ ತೆಗ್ದೆ, RT ದಲ್ಲಿ ಬರೀ 1 ಲಕ್ಷದಲ್ಲಿ 10,000 ಕೊಟ್ಟಿದ್ದಾರೆ, 90,000 ಕೊಟ್ಟಿದ್ದಾರೆ ಕಾಡ್ಲಿಕ್ಕೆ, ಮನೆಗಳು ಕೆಲಸ ಶುರು ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಅದೇನ್ RT ದಲ್ಲಿ ಬಂದಿದೆ ನನ್ಗೆ ಗೊತ್ತಿಲ್ಲ. ತಮ್ಗೆ ಗೊತ್ತಿದ್ದಂಗೆ ಈಗ ಒಂದ್ ಮನೆ ಕಟ್ಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000 ಕೊಡ್ತಾರೆ. SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತಗೊಂಡ್ರೆ 3 ಲಕ್ಷ ಆಗ್ತದೆ. ಬೆನಿಫಿಷಿಯರಿ 1 ಲಕ್ಷ ಇಲ್ಲ, 4.5 ಲಕ್ಷ ಕಟ್ಬೇಕಾಗಿತ್ತು. ಎಷ್ಟು? 4.5 ಲಕ್ಷ ಕಟ್ಬೇಕಾಗಿತ್ತು. ಇಡೀ ರಾಜ್ಯದಲ್ಲಿ ನಾನು ಹೇಳ್ತಾರೆ, ನಿಮ್ಗೆ ಒಂದೇ ಸೇರ್ತಾ ಇಲ್ಲ.
1,80,253 ಮನೆಗೆ ಬೆನಿಫಿಷಿಯರಿ ಪೇಮೆಂಟ್ ಬರ್ಬೇಕಾಗಿತ್ತು. 7,400 ಕೋಟಿ ಬರ್ಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಏನಕ್ಕಂದ್ರೆ ತಾವ್ ಹೇಳ್ದಂಗೆ ಬಡವ್ರು ಕೊಡಕ್ ಆಗಲ್ಲ. ಎಲ್ಲಿಂದ 91 ಲಕ್ಷ ಇಲ್ಲ, 4.5 ಲಕ್ಷ ಕೊಡ್ಬೇಕಾಗಿತ್ತು. ಪಾಪ ಬಡವ್ರು ಎಲ್ಲಿಂದ ಕೊಡಕ್ ಸಾಧ್ಯ? ಎಲ್ಲಿಂದ ಕೊಡಕ್ ಸಾಧ್ಯ? ತಾವ್ ಹೇಳ್ದಂಗೆ 5,000, 10,000, 15,000, 20,000 ಮೇಲೆ ಯಾರು ಕೊಡಕ್ಕೆ ಸಾಧ್ಯ ಆಗ್ಲಿಲ್ಲ. ನಾನ್ ಮಂತ್ರಿ ಆದ್ಮೇಲೆ ನನ್ ಗಮನಕ್ಕೆ ಬಂದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗೆ ನಾನು ಮನವಿ ಮಾಡ್ಕೊಂಡೆ, ಸರ್ ಬೆನಿಫಿಷಿಯರಿ ಪೇಮೆಂಟ್ ಕೊಡಕ್ ಸಾಧ್ಯ ಆಗಲ್ಲ, ಜನ ಬೀದಿಯಲ್ಲಿದ್ದಾರೆ, ಅವ್ರು ನಾವು ಸರ್ಕಾರ ವತಿಯಿಂದಾನೇ ಮನೆಗಳಿಗೆ ಕಟ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಅವ್ರ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 2024 ನಾವು ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದಾದ್ಮೇಲೆ 36,789 ಮನೆ ನಿಮ್ ಸ್ನೇಹಿತರದಲ್ಲೇ ಸೋಮಶೇಖರ್ ಕ್ಷೇತ್ರದಲ್ಲೇ ಕಾರ್ಯಕ್ರಮ ಮಾಡಿ ನಾವು ಪಕ್ಷ ನೋಡಿಲ್ಲ, ನಾವು ಅವ್ರ ಕ್ಷೇತ್ರದಲ್ಲೇನೆ ಬಿಜೆಪಿ ಕ್ಷೇತ್ರದಲ್ಲೇನೆ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿ ಒಂದ್ ನಿಮಿಷ ಗುರುಗಳೇ, ಏನಿದು ಮಾತಾಡುವಾಗ ಬಿಜೆಪಿ ಕ್ಷೇತ್ರದಲ್ಲೇ ನಾವು ಪಕ್ಷ ನೋಡಿಲ್ಲ, ಮನೆಗಳು ಅಲ್ಲಿ ಇದೆಯಂತ ಸೋಮಶೇಖರ್ ಇದೆ ಅಲ್ಲಿ KR ಪುರಂದಲ್ಲಿ ಸೋಮಶೇಖರ್ ಕ್ಷೇತ್ರದಲ್ಲಿ 36,789 ಮನೆ ಕೊಟ್ವಿ. ಮೊನ್ನೆ ಜನವರಿ 24ಕ್ಕೆ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ಟಿದ್ದೀವಿ ನಮ್ಮ ಸರ್ಕಾರದಲ್ಲಿ. ಎಷ್ಟು? 80,000 ಮನೆ ಕೊಟ್ಟಿರೋದು ನಮ್ ಸರ್ಕಾರ ಬಂದಾದ್ಮೇಲೆ. 1 ಲಕ್ಷ ಇಲ್ಲ, 4 ಲಕ್ಷ ನಾವು ಕೊಟ್ಟು ಮಾಡಿರೋದು. ದಯಮಾಡಿ ಅರ್ಥ ಮಾಡ್ಕೊಂಡು ಬೇಸ್ಕೊಂಡ್ರೆ. ಇನ್ನೊಂದು ತಾವ್ ಹೇಳ್ರಿ, ಕಂಪ್ಲೀಟ್ ಮಾಡ್ಬಿಡ್ತಾನೆ ಮೇಲೆ ಹಕ್ ಪತ್ರ ಯಾವ್ದು ಇಲ್ಲಿಗಲ್ 7 ಹಕ್ ಪತ್ರ ಕೊಟ್ಟಿದ್ದೀರಾ. ನನ್ಗೆ ಈಗ ಮಾಹಿತಿ ಬಂದಿದೆ. ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದೀವಿ. ಅವ್ರು ಯಾರು ಮಾಡಿದ್ರೆ ಕ್ರಮ ತಗೊಂತಾರೆ. ಈಗ ತಮ್ಗೆಲ್ಲ ಗೊತ್ತಿದೆ, ಯಾರೋ ಫೋಟೋ ಹಾಕ್ಬಿಟ್ಟು ಯಾರ ಸಿಗ್ನೇಚರ್ ಏನಂತ ಗೊತ್ತಿಲ್ಲ. ತಾವ್ ಈಗ ತೋರಿಸಿದ್ರೆ ತಾವು ನಾನು ನೋಡ್ತೀನಿ. ಈಗ ತಾವು ನನ್ನ ಜೊತೆ ಬನ್ನಿ. ಈಗಲೇ ಕಮಿಷನರ್ ಇಲ್ಲೇ ಇದಾರೆ, ಸೆಕ್ರೆಟರಿ ಇಲ್ಲೇ ಇದಾರೆ. ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಯಾರನ್ನ ಇರ್ಲಿ, ಅವ್ರ ಮೇಲೆ ನಾವು ಕ್ರಮ ತಗೊಂತೀವಿ. ಇವರು ನಗರದ್ದು, ಇವರು ಇಡೀ ರಾಜ್ಯದ್ದು 40,000 ಹೇಳಬೇಕಿಲ್ಲ. ನೀವ್ ಹೇಳಿದ್ರಲ್ಲ, ನಿಮ್ದು ಹೇಳ್ದೆ ನಾನು. ನಿಮ್ ವಿಷಯ ಹೇಳಿದ್ರಿ, 35,000 ಮಾಹಿತಿ ಕೊಡ್ಬೇಕಾನೆ ನಾನು. ಆದ್ರೆ 460 ಮನೆ ಬಗ್ಗೆ ಮಾತ್ರ ನಾನ್ ಮಾತಾಡ್ತಾ ಇರೋದು. ನನಗೆ 80,000, 90,000 ಇನ್ನೊಂದು ಕ್ಷೇತ್ರದ ನನಗೆ ಬೇಡ. ನಮ್ಮ ಕ್ಷೇತ್ರ 460 ಮನೆ 3 ವರ್ಷದಿಂದ ಒಂದು ಕಲ್ಲು ಹಿಂಗ್ ಇಟ್ಟಿಲ್ಲ, ಅದಕ್ಕೆ ಕೇಳಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇನೆ. ನೀವ್ ಇನ್ನೂ 1 ಲಕ್ಷ ಮನೆ ಕಟ್ಟಿ. ಈಗ ನಾನು ಹೇಳಿದೆ ಸರ್, ಬೆನಿಫಿಷಿಯರಿ ಪೇಮೆಂಟ್ ಕೊಟ್ಟಿರ್ಲಿಲ್ಲ, ಮನೆಗಳು ಕಂಪ್ಲೀಟ್ ಮಾಡಿಲ್ಲ. ಈಗ ಹಂತದಲ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಮಾಡಿದೀವಿ. ಆ 3 ಸ್ಟೇಜ್ ಅಲ್ಲಿ ಥರ್ಡ್ ಸ್ಟೇಜ್ ಅಲ್ಲಿ ಇವ್ರ ಮನೆಗಳು ಇದೆ, ಕೊಡ್ತೀವಿ. ಅದ್ ಇನ್ನೊಂದ್ ಏನಾಗಿದೆ, 375 ಮನೆ ಕ್ಯಾನ್ಸಲೇಷನ್ ಮಾಡಿಬಿಟ್ಟಿದ್ದಾರೆ. ಅದು ಹೇಳ್ಬೇಕು, ಗಮನಿಸಿ. 1 ನಿಮಿಷ, ಅದು ಒಂದು ಗಮನಕ್ಕೆ ತಂದ್ಬಿಡ್ತೀನಿ ನಿಮ್ಗೆ. 353 ಮನೆ ಏನಾಯ್ತು, 1,80,000ದಲ್ಲಿ 61,000 ಮನೆಗಳು ಕ್ಯಾನ್ಸಲೇಷನ್ ಮಾಡಿದ್ರು FD ಅವರು, ಅನ್ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು. ತಿರ್ಗಾ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು, ಇಲ್ಲ ಸರ್ ಮನೆಗಳು ಕೆಲಸ ಶುರು ಆಗಿದೆ ಅಂತ ಹೇಳ್ಬಿಟ್ಟು ತಿರ್ಗಾ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡ್ಕೊಂಡೆ ನಾನು. ಅದರಲ್ಲಿ ಒಂದು ಸಮಸ್ಯೆ ಆಗಿದೆ. ಏನ್ ಮಾಡ್ತಾರೆ, 5 ವರ್ಷಕ್ಕೆ ಒಂದ್ಸತಿ ಏನ್ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ, ನಾವು MOE ಸೈನ್ ಮಾಡ್ತೀವಿ. ನಾವು ಕೇಂದ್ರ ಸರ್ಕಾರ ನಾವು MOE ಸೈನ್ ಮಾಡ್ತೀವಿ. ಮನೆ ಮುಖ್ಯಮಂತ್ರಿಗಳು MOE ಸೈನ್ ಮಾಡುವಾಗ ಮನೆ ಮುಖ್ಯಮಂತ್ರಿಗಳು ಏನಂದ್ರು, ಈ ಬಾರಿ MOE ಸೈನ್ ಮಾಡೋದ್ ಬೇಡ, ಈ ಬಾರಿ ಅವ್ರಿಗೊಂದು ಪತ್ರ ಬರೀರಿ. ಅವ್ರ ಏನ್ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ, ಅದಕ್ಕೆ 3.5 ಲಕ್ಷ ಮಾಡ್ಲಿ. ಅದಕ್ಕೆ GST ಹಾಕ್ತಾರೆ, 18% GST ಹಾಕ್ತಾರೆ. ಆ GST ಹಾಕೋದ್ ಬೇಡ, ಮಿಕ್ಕಿದ್ 4 ಲಕ್ಷ ನಾವು ಸರ್ಕಾರ, ರಾಜ್ಯ ಸರ್ಕಾರದಿಂದ ಕೊಟ್ಟಿ ಆ ಮನೆಗಳು ಮಾಡುವ ಅಂತ ಹೇಳ್ಬಿಟ್ಟು ಒಂದ್ ಪತ್ರ ಬರೀರಿ ಅಂತಾರೆ. ನಾವು ಪತ್ರ ಬರೆದ್ವಿ ಸನ್ಮಾನ್ಯ ಅಧ್ಯಕ್ಷೆ. ಆ ಪತ್ರಕ್ಕೆ 3 ತಿಂಗಳಾದ್ಮೇಲೆ ಉತ್ತರ ಬಂತು, ಅದ್ ನಾವು ಮಾಡಕ್ ಆಗಲ್ಲ ಅಂತ. ಆ ಮಧ್ಯದಲ್ಲಿ ಏನ್ ಮಾಡ್ಬಿಟ್ರು, ಈ 61,000 ಮನೆಗಳಿಗೆ ಏನ್ ಕೇಂದ್ರ ಸರ್ಕಾರದಿಂದ ಕೊಡ್ಬೇಕಾಗಿತ್ತು ಅದನ್ನ ಕೊಡಕ್ಕಾಗಲ್ಲ ಅಂತ ಕ್ಯಾನ್ಸಲ್ ಮಾಡೋರು. ಈಗ ತಮ್ಮದೇ ಸರ್ಕಾರ ಇದೆ, ತಾವು ದಯಮಾಡಿ ನನ್ನ ಜೊತೆ ದಿಲ್ಲಿ ಹೋಗ್ಬೇಕು. ನಾನು ಈ ಅಸೆಂಬ್ಲಿ ಆದ್ಮೇಲೆ ನಾವು ದಿಲ್ಲಿಗೆ ಹೋಗ್ಬೇಕು. ಪ್ರಹ್ಲಾದ್ ಜೋಶಿ ತಾವು ಮಾತಾಡಿ, ಅಶೋಕಣ್ಣ ತಾವು ದಯಮಾಡಿ ಇದ್ರಲ್ಲಿ ಸಾಥ್ ಕೊಡ್ಬೇಕು. 60 ಏನಾಯ್ತು, MOE ಸೈನ್ ಮಾಡ್ಬೇಕಾಗಿತ್ತು. 5 ವರ್ಷಕ್ಕೆ ಒಂದ್ಸತಿ ಸ್ಲಮ್ ಬೋರ್ಡ್, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಧ್ಯದಲ್ಲಿ MOE ಸೈನ್ ಆಗ್ತದೆ ಅಶೋಕಣ್ಣ. ಆ MOE ಏನಾಯ್ತು, ಮಾನ್ಯ ಮುಖ್ಯಮಂತ್ರಿಗಳು ಸೈನ್ ಮಾಡುವಾಗ ಬರುವಾಗ ಸೈನ್ ಮಾಡೋದ್ ಬೇಡ, ಈ ಬಾರಿ ಅವ್ರಿಗೊಂದು ಪತ್ರ ಬರೀರಿ. ಏನು 1.5 ಲಕ್ಷ ಕೊಡ್ತಾವ್ರೆ, ಅದಕ್ಕೆ 3.5 ಲಕ್ಷ ಕೊಟ್ರಿ. ಅದಕ್ಕೆ GST ಏನ್ ಬಡವ್ರ ಮನೆಗೆ ಆಗ್ತಾ ಇದ್ರೆ ಅದ್ ಹಾಕೋದ್ ಬೇಡ ಅಂತ ಒಂದು ಪತ್ರ ಬರೀರಿ ಅಂದ್ರಿ. ನಾವು ಪತ್ರ ಬರ್ದ್ವಿ, ಅದು MOE ಸೈನ್ ಮಾಡಿಲ್ಲ. ಆ ಪತ್ರ ಬರ್ದಿದ್ವಿ ನಾವು. ಅದ್ರಲ್ಲಿ 3 ತಿಂಗಳಾದ್ಮೇಲೆ ನಮ್ ರಿಪ್ಲೈ ಬಂತು, ಅದು ನಾವು ಅದಕ್ಕೆ ಜಾಸ್ತಿ ಮಾಡಕ್ ಆಗಲ್ಲ ಅಂತ. ಆ ಹಿನ್ನೆಲೆ ಏನಾಯ್ತು, ಆ 3 ತಿಂಗಳು ಡಿಫ್ರೆನ್ಸಸ್ ಇದ್ದಿದ್ದ ಕಾರಣಕ್ಕೆ ಏನ್ ಮಾಡಿದ್ದಾರೆ, 61,000 ಮನೆಗಳದು ಆ ಏನ್ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರ ಅದ್ ಕೊಡಕ್ಕಾಗಲ್ಲ ಅಂತ ಒಂದು ಪತ್ರ ಬರೆದಿದ್ದಾರೆ ಅವರು. ಈಗ ನಾನು ಆಲ್ರೆಡಿ ಪ್ರಹ್ಲಾದ್ ಜೋಶಿಗೆ ಮಾತಾಡಿದ್ದೀನಿ ನಾನು, ಅವ್ರು ಬನ್ನಿ ದಿಲ್ಲಿಗೆ ಅಂತ ಹೇಳಿದ್ದಾರೆ. ತಾವೇ ಅಶೋಕ್ ಅವರ ಮುನ್ರತ್ನ ತಾವು ಅಶೋಕ್ ಸಾಹೇಬ್ ಬಂದ್ರೆ ಒಂದ್ಸತಿ, ಇಲ್ಲಾಂದ್ರೆ 900 ಕೋಟಿ ಹೊರೆ ನಮ್ ಸರ್ಕಾರ ತಿರ್ಗಾ ರಾಜ್ಯ ಸರ್ಕಾರಕ್ಕೆ ಆಗ್ತದೆ. ಅದು ಆಗಾಗ ಪೆಂಡಿಂಗ್ ಇದೆ, ಅದು ಮಾಡಿಸ್ಕೊಡ್ತೀನಿ ನಾನು. ಸಭಾಧ್ಯಕ್ಷರೇ,
ಹೇಳಿದ್ರಲ್ಲ ಡೀಟೇಲ್ ಆಗಿ. ಹೇಳಿದ್ದಾರೆ ಸಭಾಧ್ಯಕ್ಷರೇ. ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಅನ್ಸ್ಟಾರ್ಟೆಡ್ ಬಿಲ್ಡಿಂಗ್ಸ್ ಅನ್ಸ್ಟಾರ್ಟೆಡ್ ನ 61,000 ಕ್ಯಾನ್ಸಲ್ ಮಾಡಿದಿರಿ ಅಂತ ಹೇಳ್ತೀರಿ. ನಾನು ಅದನ್ನ ಕೇಳ್ತಾ ಇಲ್ಲ. ಒಂದು ರೂಫ್ ಹಾಕಿದೆ, ಒಂದು ಫ್ಲೋರ್ ಆಗಿದೆ, ಆಗಿರೋದನ್ನ ಪೂರ್ಣಗೊಳಿಸ್ಕೊಂಡು ಕೇಳ್ತಾ ಇರೋದು. ನನ್ನ ಜೊತೆ ನಾನು ಮಾತಾಡ್ಬಿಟ್ಟು ಮಾಡಿಸ್ಕೊಡ್ತೀನಿ ಬನ್ನಿ. ಮಂತ್ರಿಗಳು ಕರ್ಸಿ ಮನೆಗಳು ಯಾವ್ದ್ರ ಬಗ್ಗೆ ಸಭಾಧ್ಯಕ್ಷರೇ, ನಾನು ಬಹಳ ಜನ ನೋಡಿದ್ದೀನಿ ಸಭಾಧ್ಯಕ್ಷರೇ. ನಮ್ ಜಮೀಲ್ ಸಾಹೇಬ್ರ ಅಂತ ಅವ್ರು ನಾನು ನೋಡಿಲ್ಲ ಸಭಾಧ್ಯಕ್ಷರೇ. ನೋಡಿದ್ರಲ್ಲ. ಎಷ್ಟು ಹುಷಾರಾಗಿ ಒಳಗ್ ಬನ್ನಿ ಅಂತ ಕರೀತಾರೆ ನೋಡಿ ಸಾಹೇಬ್ರೆ. ಹೌದು ಸಭಾಧ್ಯಕ್ಷರೇ, ಅದೇನೇ ಮಾಡ್ತೀನಿ ಬನ್ನಿ. ಈಗ ನಿಮ್ಮ ಮೊದಲ ಅಧಿಕಾರಿಗಳ friends ಎಲ್ಲ ನಮಗೆ ಹಾಕ್ತಾ ಇದ್ದೀರಿ. ಗೊತ್ತಿದೆ. ಆಯ್ತು, ಮಾಡ್ತೀನಿ. ಬಸವರಾಜ್ ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.